ಪ್ರಜ್ವಲ್ ರೇವಣ್ಣ ಅವರ ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಬಿಜೆಪಿಯ ನಾಯಕರಿಗೆ ಈಗ ಶಾಕ್ ಎದುರಾಗಿರುವಂಥದ್ದು. ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಇಬ್ಬರು ಆಪ್ತರನ್ನ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ. ಪ್ರೀತಂ ಗೌಡ ಜೊತೆಗೆ ಗುರುತಿಸಿಕೊಂಡಿದ್ರು ಚೇತನ್ ಮತ್ತು ಲಿಖಿತ್. ಚೇತನ್ ಸ್ವಗ್ರಾಮ ಯಲಗುಂದದಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ಮಾಡಿದೆ. ಲಿಖಿತ್ ಅವರನ್ನು ಕರೆದೊಯ್ದು ಶ್ರಾವಣಬೆಳಗೊಳದಲ್ಲಿ ಸ್ಥಳ ಮಹಜರನ್ನ ಮಾಡಿರುವಂಥದ್ದು. ಈ ಮೂಲಕ ಬಿಜೆಪಿಯ ನಾಯಕರಿಗೆ ಶಾಕ್ ಎದುರಾಗಿದೆ. ನೋಡಿ, ಈ ಚೇತನ್ ಮತ್ತು ಲಿಖಿತ್ ಪೆನ್ ಡ್ರೈವನ್ನು ಸರ್ಕ್ಯುಲೇಟ್ ಮಾಡಿದ್ರು, ಅಶ್ಲೀಲ ವಿಡಿಯೋವನ್ನು ಹಂಚಿಕೆ ಮಾಡಿಕೊಂಡ್ರು ಅನ್ನುವಂತಹ ಆರೋಪದಲ್ಲಿ ಈಗ ಅವರನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು. JDS ಈ ಹಿಂದೆ ಆರೋಪವನ್ನು ಮಾಡಿತ್ತು, 4 ಜನರ ವಿರುದ್ಧ ಕೇಸನ್ನು ಫೈಲ್ ಮಾಡಿತ್ತು. ಈ ಬೆನ್ನಲ್ಲೇ ಅವರು ಜಾಮೀನಿಗೂ ಕೂಡ ಅರ್ಜಿಯನ್ನು ಹಾಕಿದ್ರು. ಜಾಮೀನಿನ ಅರ್ಜಿ ವಜಾ ಆಗ್ತಾ ಇದ್ದ ಹಾಗೆ ಯಾಕೆ ಇನ್ನೂ ಕೂಡ ಅವರನ್ನು ಬಂಧಿಸಿಲ್ಲ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗಿತ್ತು. ವಿಪಕ್ಷಗಳು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪಿಸಿ SITಯ ತನಿಖೆಯನ್ನು ಪ್ರಶ್ನೆ ಮಾಡ್ತಾ ಇದ್ರು. ಈ ಬೆನ್ನಲ್ಲೇ SIT ಅಧಿಕಾರಿಗಳು ಪೆನ್ ಡ್ರೈವ್ ಸರ್ಕ್ಯುಲೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೇತನ್ ಮತ್ತು ಲಿಖಿತ್ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಲಿಖಿತ್ ಮತ್ತೆ ಚೇತನ್ ಅನ್ನ ಈಗ SIT ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತಹದ್ದು, ತನಿಖೆ ಹೇಗೆ ನಡೀತಾ ಇದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಪ್ರಕರಣದಲ್ಲಿ? ಇಮಿಡಿಯೇಟ್ ಬ್ಲಾಸ್ಟ್ ಆದಂಗೆ ಆಗೋಗಿದೆ. ಪ್ರೇಮ್ ಕುಮಾರ್, ಏನು SIT ಯಾವಾಗ ಸೆನ್ ಪೊಲೀಸ್ ಠಾಣೆಯಿಂದ ವಿಚಾರಣೆಯನ್ನ ಕೈಗೆತ್ತಿಕೊಳ್ತೋ ತನಿಖೆ ತೀವ್ರ ಚುರುಕುಗೊಳಿಸಿರ್ತಕ್ಕಂಥದ್ದು. ಏನು ಪೆನ್ ಡ್ರೈವ್ ಹಂಚಿದ್ದಾರೆ ಅನ್ನೋ ಒಂದು ಆರೋಪ ಏನು 5 ಜನ ಎದುರಿಸ್ತಾ ಇದ್ದು, ಅವರನ್ನ ಹೊರತುಪಡಿಸಿ ಈಗ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದು ಈಗಾಗಲೇ ಬಂಧಿಸಿರ್ತಕ್ಕಂಥದ್ದು. ಬಿಜೆಪಿಯ ಏನ್ ಪ್ರೀತಂ ಗೌಡ್ರು ಇದ್ದಾರೆ, ಅವರ ಆಪ್ತ ಲಿಖಿತ್ ಹಾಗೂ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಚೇತನ್ ಅವ್ರನ್ನ SIT ಪೊಲೀಸರು ಬಂಧಿಸಿದ್ದಾರೆ. ಆ ನಂತರ ಲಿಖಿತ್ ಅವರನ್ನ ಶ್ರವಣಬೆಳಗೊಳಕ್ಕೆ ಕರ್ಕೊಂಡೋಗಿ, ಹಾಗೆ ಚೇತನ್ ಅವ್ರನ್ನ ಹಾಸನ ತಾಲೂಕಿನ ಯಲಗುಂದ ಗ್ರಾಮಕ್ಕೆ ಕರೆದುಕೊಂಡು ಸುಮಾರು 1.5 ಗಂಟೆಗಳ ಕಾಲ ಸ್ಥಳ ಮಹಜರನ್ನು ನಡೆಸಿ ಈಗ ವಾಪಸ್ಸು ಕರೆದುಕೊಂಡು ಹೋಗ್ತಾ ಇರೋದು. ಆ ನಂತರದಲ್ಲಿ SIT ಅವ್ರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಈ ಪೆನ್ ಡ್ರೈವ್ ಹೇಗೆ ಸಿಕ್ತು, ಇದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿದ್ರು, ಇದರ ಹಿಂದೆ ಯಾರ್ಯಾರಿದ್ದಾರೆ, ಈ ಪೆನ್ ಡ್ರೈವ್ಗೆ ದುಡ್ಡು ಹಣವನ್ನು ಕೊಟ್ಟವರ್ಯಾರು, ಇವೆಲ್ಲವನ್ನೂ ಸಹ ತನಿಖೆಯನ್ನ ಮಾಡ್ತದೆ. ಮೊದಲ ಹಂತವಾಗಿ ಈಗ ಪೆನ್ ಡ್ರೈವ್ ಹಂಚಿಕೆ ಸಂಬಂಧ ಇಬ್ಬರು ಆರೋಪಿಗಳನ್ನ SIT ಬಂಧಿಸಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.